ನಮಸ್ತೆ. ಇಲ್ಲಿ ಶಾವಿಗೆನ ಮಾಡಿದ್ದೀನಿ. ಬೆಳ್ಳಿಗೆ ರುಚಿಕರವಾಗಿ ಯಾವ ಥರ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಹಬ್ಬ ಅಂದರೆ ಏನು ಹೇಳಿ, ನಮ್ಮ ಟ್ರೆಡಿಷನಲ್ ರೆಸಿಪಿಗಳನ್ನ ನಾವು ರುಚಿಕರವಾಗಿ ಮಾಡಿ ಮನೆಯವ್ರ ಜೊತೆ ಎಲ್ಲ ಕೂತು ತಿಂದಾಗ ಹಬ್ಬದ ಕಳೆ ಇನ್ನಷ್ಟು ಹೆಚ್ಚಾಗುತ್ತೆ, ಊಟದ ರುಚಿ ಕೂಡ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲಿ ಶಾವಿಗೆ ಅಂತೂ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿ ಎಲ್ಲರೂ ಮಾಡೋವಂಥ ಒಂದು ರೆಸಿಪಿ. ಅದನ್ನ ಇಷ್ಟು ಸೂಪರಾಗಿ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಎಷ್ಟು ರುಚಿಯಾಗಿತ್ತು ಅಂದರೆ ಸ್ನೇಹಿತರೆ, ನನ್ನ ಮಗ ಹೇಳ್ತಾ ಇದ್ದ, ಅಮ್ಮ ಎಷ್ಟು ಸಕ್ಕತ್ತಾಗಿದೆ ಅಮ್ಮ ಈ ರೆಸಿಪಿ ಅಂತ. ಹಾಗಾಗಿ ಖಂಡಿತವಾಗ್ಲೂ ಒಂದ್ಸಲಿ ಟ್ರೈ ಮಾಡಿ ನೋಡಿ. ತುಂಬ ಈಸಿ. ಇದ್ರ ಜೊತೆಗೆ ನಾನು ಇದ್ಕವರೆ ಬೇಳೆ ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಖಾರ ಬೇಕಾದರೂ ತಿನ್ಬೋದು ಅಥವಾ ಕಾಯಿಯ ಜೊತೆ ಕೂಡ ತಿನ್ಬೋದು. ಅಷ್ಟು ಅದ್ಭುತವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಟ್ರೆಡಿಷ್ನಲ್ ರೆಸಿಪಿ. ಬನ್ನಿ ಇದನ್ನು ಯಾವ ಥರ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ನಾನು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ನಾನು ಒಂದು ಸ್ವಲ್ಪ ಚಕ್ಕೆ, ಒಂದು 4 ಲವಂಗನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇಲ್ಲಿ ಎಲ್ಲನೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ಮೇಲೆ ಒಂದು 30 ಸೆಕೆಂಡ್ ನೀವು ಫ್ರೈ ಮಾಡಬೇಕಾಗತ್ತೆ. ಒಂದೇ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 10 ಎಸಳು ನಾನು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಬಳಸ್ಬೋದು. ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ತೊಳೆದು. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪನ್ನ ಈ ಥರ ಹಾಕೋದ್ರಿಂದ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇವಾಗ ನಂತರ ನಾನೇನು ಮಾಡ್ತೀನಿ ಅಂದರೆ, ಇಲ್ಲಿ ಶುಂಠಿನ ನಾನು ಮೊದಲೇ ಹೇಳ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಶುಂಠಿ ಬೆಳ್ಳುಳ್ಳಿನ ಈ ಥರ ಕಟ್ ಮಾಡಿ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಕೂಡ ಫ್ರೈ ಆದ ನಂತರ ಒಂದು ಹುಳಿ ಟೊಮೊಟೊನ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹುಳಿ ಟೊಮೊಟೊ ನೀವು ಬಳಸಿಲ್ಲ ಅಂದರೆ ಸ್ವಲ್ಪ ಹುಣಸೆಹಣ್ಣನ್ನ ಬಳಸಬೇಕಾಗತ್ತೆ. ನಾನು ಯಾವಾಗಲೂ ಈ ಸಾಂಬಾರಿಗೆ ಹುಳಿ ಟೊಮೊಟೊನೇ ಬಳಸ್ತೀನಿ. ಹಾಗಾಗಿ ನಾನು ಯಾವತ್ತೂ ಹುಣಸೆಹಣ್ಣನ್ನ ಬಳಸಿಲ್ಲ. ತುಂಬಾ ರುಚಿಯಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಸಾಫ್ಟ್ ಆಗ್ತಾಯಿದೆ ಅಲ್ವಾ ಟೊಮೊಟೊ. ಇವಾಗ ನಾನೇನು ಮಾಡ್ತೀನಿ ಅಂತಂದರೆ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಇದಾದ ನಂತರ ನಾನು 2 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಬಳಸ್ತಾ ಇದ್ದೀನಿ. 2 ರಿಂದ 3 ಸ್ಪೂನಷ್ಟು ಬಳಸ್ಬೋದು. ಜಾಸ್ತಿ ಬಳಸೋಕೆ ಹೋಗಬೇಡಿ ತೆಂಗಿನಕಾಯಿ ತುರಿನ. ಇದಾದ ನಂತರ ಬೇಳೆ ಸಾಂಬಾರು ಪೌಡ್ರ್ ಬರುತ್ತಲ್ವ, ಅಂದರೆ ಕಾಳು ಧನಿಯಾ ಇದನ್ನೆಲ್ಲ ಹಾಕಿ ಮಿಲ್ ಮಾಡಿಸಿರ್ತೀವಲ್ವ ನಾವು, ಅದನ್ನು ನಾವು ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಇವಾಗ ಬಾಣಲಿ ಅಂದರೆ ಬಿಸಿ ಇದೆ ಅಲ್ವಾ, ಅದಕ್ಕೇ ಆ ಸಾಂಬಾರು ಪೌಡ್ರು ಘಮ ಬಿಟ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಸ್ಟವ್ ಆಫ್ ಆಗಿದೆ, ಸ್ಟವ್ ಆನಲ್ಲಿಲ್ಲ. ಇವಾಗ ನಾನು ಬಿಸಿಗೆ ಈ ಥರ ಫ್ರೈ ಮಾಡ್ಕೊಳ್ಳಿ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಕುಕ್ಕರ್ನ ಇಟ್ಕೊಳ್ತೀನಿ. ಆ ಒಂದು ಮಸಾಲೆ ತಣ್ಣಗಾಗಲಿ. ಕುಕ್ಕರ್ಗೆ 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಈ ಥರ ಫ್ರೈ ಆಗೋ ಥರ ಮಾಡ್ಕೊಳ್ಳಿ. ನಂತರ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಆಲೂಗೆಡ್ಡೆನ ನಾನು ಒಂದು ಆಲೂಗೆಡ್ಡೆನ ತೊಗೊಂಡು ಈ ಥರ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡೋದ್ರಿಂದ ತುಂಬಾ ರುಚಿ ಆಗುತ್ತೆ ಆಲೂಗೆಡ್ಡೆ. ಈ ಥರ ಫ್ರೈ ಮಾಡ್ಕೊಳ್ಳಿ. ನಂತರ ನಾನೇನು ಮಾಡ್ತೀನಿ ಅಂದರೆ, ಇಲ್ಲಿ ಒಂದು ಟೊಮೊಟೊನೂ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಟೋಟಲಾಗಿ 2 ಟೊಮೊಟೊನ ಬಳಸಿದ್ದೀನಿ, ಹುಳಿ ಟೊಮೊಟೊನ. ಇಲ್ಲಿ ಇದು ಕೂಡ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳಿ. ನಂತರ ನಾವು ಅವರೆಬೇಳೆ ಇತ್ತಲ್ವ, ಅದನ್ನು ಕೂಡ ಚೆನ್ನಾಗಿ 1-2 ಸಲ ವಾಶ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಇದು ಸಾಫ್ಟ್ ಆಗ್ತಾ ಇರಲಿ ಅಷ್ಟರಲ್ಲಿ ನಾನು ಅವರೆಬೇಳೆನ ವಾಶ್ ಮಾಡ್ಕೊಂಡು ಬರ್ತೀನಿ. ಇವಾಗ ವಾಶ್ ಆಗಿರೋಂಥ ನೋಡಿ ತೊಳ್ಕೊಂಡಿದ್ದೀನಿ. ಇವಾಗ ನಾವು ಅವರೆಬೇಳೆನ ಹಾಕಿ ಸ್ವಲ್ಪ ಇದಕ್ಕೆ ಅರಿಶಿನ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಈ ಟೈಮಲ್ಲಿ ಸ್ವಲ್ಪ ಅರಿಶಿನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿದ ನಂತರ ನಾನು ಇದನ್ನು ಕೂಡ ಅವರೆಬೇಳೆನೂ ಕೂಡ ಒಂದು 30 ಸೆಕೆಂಡ್ ನೀವು ಈ ಥರ ಫ್ರೈ ಮಾಡ್ಕೊಳ್ಳಿ. ನಂತರ ಮಸಾಲೆ ತಣ್ಣಗಾಗಿದೆ. ಈಗ ಅದನ್ನು ಕೂಡ ನುಣ್ಣಿಗೆ ರುಬ್ಕೊಂಡು ಬಂದಿದ್ದೀನಿ. ರುಬ್ಬಿರೋಂಥ ಮಸಾಲೆನ ಈ ಥರ ಹಾಕ್ಕೊಂಡು ಇದಕ್ಕೆ ನಾವು ಎಷ್ಟು ಬೇಕು ನೋಡಿ, ನೀವು ಗೊಜ್ಜು ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಸಾಂಬಾರು ಮಾಡ್ತೀನಲ್ವಾ, ಹಂಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಯಾವಾಗಲೂ ಉಪ್ಪನ್ನ ಕೈ ಅಳತೆಯಲ್ಲೇ ಹಾಕೋದು. ನೋಡಿ, ಇಷ್ಟ ಆಗಿದೆ. ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತು ನನಗೆ, ಹಾಗಾಗಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೇ ಒಂದು ವಿಷಲ್ ಇನ್ನೇನು ಬರುತ್ತೆ ಅನ್ಬೇಕಾದ್ರೆ ನಾವು ಸ್ಟವ್ನ ಆಫ್ ಮಾಡಬೇಕಾಗತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇವಾಗ ನಾನು ನೋಡಿ ಯಾವ ಥರ ಕಾಣಿಸ್ತಾ ಇದೆ ನಿಮಗೆ. ಸಖತ್ ಅಂದರೆ ಸಖತ್ ಅದ್ಭುತವಾಗಿ ಈ ಸಾಂಬಾರು ಆಗುತ್ತೆ ಅಂತಲೇ ಹೇಳ್ಬೋದು. ಈ ಸೀಸನಲ್ಲಿ ಟ್ರೈ ಮಾಡಲೇಬೇಕಾದಂಥ ಒಂದು ರೆಸಿಪಿ. ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ತೀನಿ. ಕ್ಲೋಸ್ ಮಾಡಿ ಇದನ್ನು ಒಂದು ವಿಷಲ್ ಇನ್ನೇನು ಬರ್ತಾ ಇದೆ ಅನ್ಬೇಕಾದ್ರೆ ನೀವು ಆಫ್ ಮಾಡಬೇಕಾಗತ್ತೆ. ಆಫ್ ಮಾಡಿ ಇಮಿಡಿಯೇಟ್ ನೀವು ಈ ವಿಷಲ್ನ ತೆಗಿಬೇಕಾಗತ್ತೆ. ನೋಡಿ, ತೆಗಿತಾ ಇದ್ದೀನಿ ನಾನು. ಯಾಕೆಂದರೆ ನನಗೆ ಕಾಳು ಅದೇ ಥರ ಇರಬೇಕು. ಸ್ವಲ್ಪ ಸ್ಮ್ಯಾಶ್ ಆಗಿಬಿಟ್ರೆ ನನಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಈ ಒಂದು ವಿಷಲ್ನ ನಾನು ತೆಗಿತಾ ಇದ್ದೀನಿ. ನೋಡಿ, ಇವಾಗ ಸಾಂಬಾರನ್ನ ನಿಮಗೆ ತೋರಿಸ್ತೀನಿ ಯಾವ ಥರ ಕರೆಕ್ಟಾಗಿ ಸೂಪರ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ನೋಡಿ, ಎಷ್ಟು ಸೂಪರಾಗಿ ಆಗಿದೆ ಅಲ್ವಾ. ಕಾಳು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಆಲೂಗೆಡ್ಡೆ ಕೂಡ ಅಷ್ಟೇ ಸಖತ್ತಾಗಿ ಬೆಂದಿದೆ. ಸಾಂಬಾರು ಕೂಡ ಅಷ್ಟೇ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಈ ಥರ ಮಾಡ್ಕೊಂಡು ನೋಡಿ.
ಕೆಲವರು ಧನಿಯಾ ಪುಡಿ ಮತ್ತು ಖಾರದ ಪುಡಿನೂ ಹಾಕ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಈ ಬೇಳೆ ಸಾಂಬಾರು ಪೌಡ್ರನ್ನ ಹಾಕಿ ಕೂಡ ನಾವು ಸೂಪರಾಗಿ ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ಈ ಥರ ಬೆಂದರೆ ಸಾಕು. ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ನೆಕ್ಸ್ಟು ನಾವು ಕಾಯಲ್ನ ಮಾಡ್ಕೊಳ್ಳೋಣ. ಕಾಯಲ್ ಮಾಡೋದು ತುಂಬಾ ಈಸಿ. ಇಲ್ಲಿ 1 ಲೋಟದಷ್ಟು, ನಿಮ್ಗೆ ಎಷ್ಟು ಕಾಯಲ್ ಬೇಕೋ ಅಷ್ಟನ್ನು ನೀವು ಮಾಡ್ಕೊಳ್ಬೋದು. ನಾನು 1 ಲೋಟದಷ್ಟು ಹಾಕ್ಕೊಂಡಿದ್ದೀನಿ. ನೀರನ್ನ ಹಾಕಿ ಒಂದು ಅಚ್ಚಬೆಲ್ಲ ಬರುತ್ತಲ್ವ ಚಿಕ್ಕದು, ಅದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ 3 ರಿಂದ 4 ಟೇಬಲ್ ಸ್ಪೂನು ನಾನು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಅದಕ್ಕೆ ಒಂದೇ ಒಂದು ಏಲಕ್ಕಿನ ತೊಗೊಂಡಿದ್ದೀನಿ. ಒಂದೇ ಒಂದು ಏಲಕ್ಕಿ ಆದಮೇಲೆ ಗಸಗಸೆನ ಮಿಸ್ ಮಾಡೋಕ್ಕೆ ಹೋಗಬೇಡಿ. 1.5 ಸ್ಪೂನಷ್ಟು ನಾನು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನುಣ್ಣಗೆ ನಾವು ರುಬ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಆ ಬೆಲ್ಲದ ನೀರು ಒಳಿತಾ ಇದೆ ಅಲ್ವಾ, ಎಲ್ಲೂ ಕೂಡ ಒಂಚೂರು ಗಲೀಜಿಲ್ಲ, ಏನೂ ಇಲ್ಲ. ನೋಡಿ ಇವಾಗ ನುಣ್ಣಗೆ ರುಬ್ಕೊಂಡಿರೋವಂಥ ಕಾಯಿ ಇತ್ತಲ್ವ, ಅದನ್ನು ಹಾಕ್ಕೊಂಡು 1-2 ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಕಾಯಿ ಹಾಲು ರೆಡಿ ಆಯಿತು. ತುಂಬಾ ಸಿಂಪಲ್ಲು ಸ್ನೇಹಿತರೆ ಇದನ್ನು ಮಾಡೋದು. ಇವಾಗ ರೆಡಿ ಆಯಿತು. ರೆಡಿ ಆಗಿರೋದನ್ನು ನಾವು ಯಾವ ಥರ ಉಪ್ಪು ಬರುತ್ತೆ ನೋಡಿ ಈ ಥರ 1-2 ಸಲ ಉಪ್ಪು ಬಂದರೆ ಸಾಕು, ಕಾಯಿ ಹಾಲು ರೆಡಿ ಆಗುತ್ತೆ. ಗಸಗಸೆನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಗಸಗಸೆನೂ ಕೂಡ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ಇವಾಗ ಒಂದ್ಸಲಿ ಟೇಸ್ಟ್ ನೋಡಿ, ಏನಾದರೂ ಕಮ್ಮಿ ಆಗಿತ್ತು ಸ್ವೀಟು ಅಂದರೆ ನೀವು ಅಥವಾ ಸಕ್ಕರೆನೂ ಹಾಕ್ಕೊಳ್ಬೋದು, ಬೆಲ್ಲನೂ ಹಾಕ್ಕೊಳ್ಬೋದು. ನಿಮ್ಮ ಒಂದು ರುಚಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಇವಾಗ ರೆಡಿಯಾಗಿರೋದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ನಾವು ಒಂದು ಬಾಣಲಿನ ಇಟ್ಕೊಂಡು 1 ಬೌಲಷ್ಟು ನಾನು ನೀರನ್ನ ಹಾಕ್ತಾಯಿದ್ದೀನಿ. 1 ಬೌಲ್ಗೆ 1 ಬೌಲಷ್ಟು ಅಕ್ಕಿ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ. ಇಲ್ಲಿ ನಾವು ತುಂಬ ಥರ ಈ ಒಂದು ಶಾವಿಗೆನ ಮಾಡ್ಕೋತೀವಿ. ನಾನು ಇದನ್ನು 2ನೇ ಸಲ ಶಾವಿಗೆನ ಮಾಡ್ತಾ ಇರೋದು. ತುಂಬ ನನಗಿದೇ ಇಷ್ಟ ಆಯಿತು. ನಿಮ್ಗೇನಾದರೂ ಅಲ್ಲಲ್ಲಿ ಕಟ್ಟಾಗ್ತಾ ಇದೆ ಶಾವಿಗೆ ಮಾಡೋದಕ್ಕೆ ಬಿಗಿನರ್ಸು ಅಂತಂದರೆ ನೀವೇನು ಮಾಡಿ ಅಂತಂದರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಇದು ಮಾಡ್ಕೊಳ್ಳಿ, ಅಥವಾ ಮೈದಾ ಹಿಟ್ಟನ್ನು ಈ ಥರ ಮಾಡ್ಕೊಳ್ತಾರೆ. ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ನಿಮಗೆ ಉಪ್ಪು ಬರಲಿ ಅಂತ ಅಂದ್ಬಿಟ್ಟು ತೋರಿಸೋದಕ್ಕೆ ಅಂತ ನಾನು ಅಕ್ಕಿ ಹಿಟ್ಟನ್ನೇ ಬಳಸ್ಕೊಂಡಿದ್ದೀನಿ. 1 ಸ್ಪೂನಷ್ಟು ತುಪ್ಪನ ಬಳಸ್ಕೊಂಡಿದ್ದೀನಿ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಅಕ್ಕಿ ಹಿಟ್ಟಿತ್ತಲ್ವ, ಅದು ಉಪ್ಪು ಬರುತ್ತೆ. ಯಾವ ಥರ ಉಪ್ಪು ಬರಬೇಕಂತಂದರೆ ಈ ಒಂದು ಮುದ್ದೆ ಮಾಡಬೇಕಾದ್ರೆ ಉಪ್ಪು ಬರುತ್ತಲ್ವ, ಆ ಥರ ಉಪ್ಪು ಬಂದಾಗ ನಾವು ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಯಾವ ಥರ ಮಿಕ್ಸ್ ಮಾಡಬೇಕು ನೋಡಿ, ಈ ಥರ ಚೆನ್ನಾಗಿ ಮೇಲಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲ್ಗಡೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿ ನಾವು 1-2 ನಿಮಿಷಗಳ ಕಾಲ ಇದನ್ನು ಕ್ಲೋಸ್ ಮಾಡಿ ಆ ಸ್ಟೀಮ್ ಇರುತ್ತಲ್ವ ಅದರಲ್ಲೇ ಬೇಯೋದಕ್ಕೆ ಬಿಡಬೇಕಾಗತ್ತೆ. ನೋಡಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ತುಂಬ ಬಿಸಿ ಇದೆ ಅಲ್ವಾ. ಇವಾಗ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ 1-2 ನಿಮಿಷಗಳ ಕಾಲ ಇದನ್ನು ಬೇಯೋದಕ್ಕೆ ಬಿಡ್ತೀನಿ. ಇವಾಗ ಓಪನ್ ಮಾಡೋಣ. ನೋಡಿ ಈ ಥರ ಆಗಿದೆ ಅಲ್ವಾ. ಇವಾಗ ನಾನೇನು ಮಾಡ್ತೀನಿ, ಬೇರೆ ಬೌಲ್ಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಕಲಸೋದಕ್ಕೆ ಈಸಿ ಆಗುವಂಥ ಬಾಣಲಿ ಅಥವಾ ಬೌಲು ಆ ಥರದ್ದನ್ನು ತೊಗೊಳ್ಳಿ. ನೀವು ಬೇಷನ್ನು ಆ ಥರ ಬರುತ್ತಲ್ವ ಅದನ್ನು ತೊಗೊಳ್ಳಿ. ಈ ಥರ ನೋಡಿ ಎಷ್ಟು ಬಿಸಿ ಇದೆ. ಇವಾಗ ನಾನು ಸ್ವಲ್ಪನೇ ನೀರನ್ನ ಈ ಥರ ಸ್ಪ್ರಿಂಕಲ್ ಮಾಡ್ತಾ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಬಿಸಿ ಇರುತ್ತೆ, ಸ್ವಲ್ಪ ಕೈ ಮುಟ್ಟೋ ಥರ ಆದಮೇಲೆ ನೀವು ಕಲಿಸ್ಕೊಳ್ಬೋದು. ಯಾವ ಥರ ನಾದ್ತೀರ ನೋಡಿ ಅದ್ರ ಮೇಲೆ ಶಾವಿಗೆ ಚೆನ್ನಾಗಿ ಬರುತ್ತೆ. ನೀವು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ರೆ ಎಲ್ಲೂ ನಿಮಗೆ ಕಟ್ಟಾಗಲ್ಲ. ಈ ಒಂದು ಅಕ್ಕಿದು ರೊಟ್ಟಿ ಮಾಡಲಿ ಅಥವಾ ಶಾವಿಗೆ ಮಾಡಲಿ ನಾವು ನಾದೋದ್ರ ಮೇಲೇ ಇದು ಇಂಪಾರ್ಟೆಂಟು. ನೋಡಿ ಈ ಥರ ಚೆನ್ನಾಗಿ ನಾವು ಯಾವ ಥರ ಇದು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನೀವೇನು ಮಾಡ್ತೀರಾ ಅಂತಂದರೆ ಹಳ್ಳಿಗಳ ಕಡೆ ಒಂದು ಶಾವಿಗೆ ಒತ್ತೋ ಮರದ್ದು ಇದಿರುತ್ತಲ್ವ, ಅದರಲ್ಲಿ ಆದರೆ ಸ್ವಲ್ಪ ಗಟ್ಟಿ ಇದ್ರೂ ಚೆನ್ನಾಗಿ ಬರುತ್ತೆ. ಆದರೆ ನಾವು ಒತ್ತಾ ಇರೋದೇನು ಅಂತಂದರೆ ಚಕ್ಲಿ ಒತ್ತೋದಲ್ವ, ಹಂಗಾಗಿ ನಮಗೆ ಸಾಫ್ಟಾಗಿರಬೇಕು. ನೋಡಿ ಈ ಥರ ಸುಮ್ಮನೆ ಈ ಥರ ರ್ಯಾಂಡಮಾಗಿ ಈ ಥರ ಮಾಡ್ಕೊಳ್ಳಿ. ಒಂದು 5 ಉಂಡೆಗಳಾಗಿ ಮಾಡ್ಕೊಳ್ತೀನಿ. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಸ್ಟೀಮ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಈ ಥರ ನೀವು ಒತ್ತಾದಮೇಲೆ ಬೇಕಾದರೆ ಇದನ್ನು ಸ್ಟೀಮ್ ಮಾಡಿಕೊಂಡು ಊಟಕ್ಕೆ ಬಳಸ್ಕೊಳ್ಬೋದು. ನಾನೇನು ಮಾಡ್ತೀನಿ, ಫಸ್ಟ್ ಸ್ಟೀಮ್ ಮಾಡಿ ಆಮೇಲೆ ನಾನು ಶಾವಿಗೆ ಒತ್ಕೊಳ್ತೀನಿ. ನಿಮಗೆ ತೋರಿಸೋದಕ್ಕೆ ಅಂತ ಒಂದೇ ಒಂದು ಇದರಲ್ಲೇ ಹಿಟ್ಟಲ್ಲಿ ನಾನು ಶಾವಿಗೆ ಒತ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗ ನಾನು ಒಂದು ಇಡ್ಲಿ ಪಾತ್ರೆನ ಇಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಪ್ಲೇಟ್ನ ಇಟ್ಟು ಅದ್ರ ಮೇಲೆ ನಾನು ಈ ಒಂದು ಉಂಡೆಗಳಾಗಿ ಮಾಡ್ಕೊಂಡಿದ್ನಲ್ವ ಆ ಉಂಡೆಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಒಂದು 9 ರಿಂದ 10 ನಿಮಿಷಗಳ ಕಾಲ ನಾನು ಸ್ಟೀಮ್ನ ಮಾಡ್ಕೊಳ್ತೀನಿ. ಇವಾಗ ಕ್ಲೋಸ್ ಮಾಡಿ ಸ್ಟೀಮ್ ಮಾಡ್ಕೊಳ್ಳೋಣ. ನಂತರ ಶಾವಿಗೆ ಒತ್ಕೊಳ್ಳೋಣ. ತುಂಬ ಈಸಿ ಸ್ನೇಹಿತರೆ, ಅದ್ಭುತವಾಗಿ ಬರುತ್ತೆ. ಈ ಹಬ್ಬದಲ್ಲಿ ಟ್ರೈ ಮಾಡಲೇಬೇಕಾದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸ್ವಲ್ಪನೇ ಮಾಡಿ ನೋಡಿ, ನಿಮಗೆ ತುಂಬ ಚೆನ್ನಾಗಿ ಬಂತು ಅಂದರೆ ನೆಕ್ಸ್ಟ್ ಟೈಮ್ ಮಾಡೋದಕ್ಕೆ ನಿಮಗೆ ಒಂದು ಇದಾಗುತ್ತೆ. ಏನು ಗೊತ್ತಾ, ನಾವು ಮಕ್ಕಳಿಗೆ ನಮ್ಮ ಟ್ರೆಡಿಷ್ನಲ್ ರೆಸಿಪಿಗಳನ್ನ ನಾವು ಚಿಕ್ಕದ್ರಿಂದನೇ ಅವರು ಬೆಳೆಯೋವಂಥ ಇದರಲ್ಲಿ ನಾವು ಒಳ್ಳೆ ಪ್ರೋಟೀನ್ ಅಂಶಗಳನ್ನ ಕೊಡ್ತಾ ಬಂತಂದರೆ ಮುಂದಕ್ಕೆ ಚೆನ್ನಾಗಿರ್ತಾರೆ. ಅವ್ರಿಗೆ ಎಲ್ಲ ಒಂದು ನಮ್ಮ ಟ್ರೆಡಿಷ್ನಲ್ ರೆಸಿಪಿಗಳ ಪರಿಚಯನೂ ಕೂಡ ಆಗ್ತಾ ಬರುತ್ತೆ. ಹಾಗಾಗಿ ನಾನು ಎಲ್ಲ ಹಬ್ಬದಲ್ಲೂ
ಯೂಟ್ಯೂಬಲ್ಲೂ ಅದ್ರದ್ದು ಏನಿದೆ ನೋಡಿ ರೆಸಿಪೀಸು ಅದನ್ನೆಲ್ಲ ಕೂಡ ಟ್ರೈ ಮಾಡ್ತೀನಿ. ನನಗೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಟ್ರೈ ಮಾಡಿ. 1-2 ಸಲ ಬರಲ್ಲ, ಆಮೇಲೆ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಒತ್ತಾ ಇದ್ದೀನಿ ಸ್ಟೀಮ್ ಆಗಿರೋಂಥ ಅಕ್ಕಿ ಉಂಡೆ ಇತ್ತಲ್ವಾ ನೋಡಿ, ಎಷ್ಟು ದೊಡ್ಡದು ಬೇಕಾದರೂ ನೀವು ಮಾಡ್ಕೊಳ್ಬೋದು. ಫಸ್ಟ್ ಸ್ವಲ್ಪ ನಿಮಗೆ ಕೈ ಇದಾಗುತ್ತೆ. ಇವಾಗ ನೋಡಿ ಇನ್ನೊಂದು ಒತ್ತಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಎಲ್ಲೂ ಕಟ್ಟಾಗ್ತಾ ಇಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಬರ್ತಾಯಿದೆ. ಚಕ್ಲಿ ಒಳ್ಳಲ್ಲಿ ಇಷ್ಟು ಚೆನ್ನಾಗಿ ನಾವು ಮಾಡ್ಕೊಳ್ಬೋದು. ಅಂದರೆ ಮನೇಲಿ ನಮಗೆ ಯಾವಾಗ ತಿನ್ಬೇಕನ್ಸುತ್ತೆ ಆವಾಗ ಖಂಡಿತವಾಗ್ಲೂ ಮಾಡಿಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಸ್ಟೀಮ್ ಮಾಡಿರ್ತೀವಲ್ವ ನೋಡಿ, ಎಷ್ಟು ದೊಡ್ಡದಾಗಿ ನಿಮಗೆ ತೋರಿಸೋದಕ್ಕೆ ಅಂತ ಇಷ್ಟು ದೊಡ್ಡ ದೊಡ್ಡ ಶಾವಿಗೆನ ಒತ್ತಾ ಇದ್ದೀನಿ. ಇಲ್ಲಾಂದರೆ ಚಿಕ್ಕ ಚಿಕ್ಕ ಶಾವಿಗೆನೆ ಮಾಡ್ಕೊಂಡ್ಬಿಡ್ತೀನಿ ನಾನು. ನನ್ನ ಮಕ್ಳಿಗಂತೂ ಈ ಸಲ ತುಂಬಾ ಇಷ್ಟ ಆಯಿತು. ನಮ್ಮ ಮನೆಯವ್ರಿಗಂತೂ ಹಬ್ಬಕ್ಕಿಂತ ಮುಂಚೆನೇ ಮಾಡಿದ್ನಲ್ವ, ಹಂಗಾಗಿ ತುಂಬಾ ಇಷ್ಟ ಆಯಿತು ಅವ್ರಿಗೂ ಕೂಡ. ಅವರು ಯೂಶ್ವಲಿ ಇದರಲ್ಲಿ ತಿಂತಾರೆ, ಸಾಂಬಾರಲ್ಲಿ, ಹಂಗಾಗಿ ಸಾಂಬಾರು ಕೂಡ ಮಾಡಿದ್ದೆ. ಮಕ್ಕಳಿಗೆ ಇಬ್ಬರಿಗೂ ನಾನು ಕಾಯಿ ಹಾಲು ಜೊತೆ ಹಾಕ್ಕೊಟ್ಟೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಎಷ್ಟು ದೊಡ್ಡದಾಗಿ. ಇದು ಮೊದಲೇ ಪ್ಲೇಟು ದೊಡ್ಡದಿದೆ, ಹಾಗಾಗಿ ಒಂದು ಸಲ ಹಾಕಿದ್ರು ಅಂತ ಇಟ್ಟು ಪೂರ್ತಿಯಾಗಿ ಖಾಲಿ ಆಯಿತು. ಅಷ್ಟನ್ನು ಒತ್ತಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಪೌಡ್ರನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಅದೇನು ಪೌಡ್ರು ಅಂತಂದರೆ ಎಳ್ಳು, ಸ್ವಲ್ಪ ಬಿಳಿ ಎಳ್ಳನ್ನು ಹುರ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕಡಲೆ, ಸ್ವಲ್ಪ ಸಕ್ಕರೆ, ಇಷ್ಟನ್ನು ಹಾಕಿ ಪೌಡ್ರ್ ಮಾಡಿಕೊಂಡ್ರೆ ಈ ಒಂದು ಪೌಡ್ರು ರೆಡಿ ಆಗುತ್ತೆ. ಈ ಪೌಡ್ರನ್ನ ಹಾಕಿ ನಂತರ ನಾವು ಅದ್ರ ಮೇಲೆ ಕಾಯಿ ಹಾಲು ಹಾಕ್ಕೊಂಡು ತಿಂತಾಯಿದ್ರೆ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ನಾನು ಇದನ್ನು 2ನೇ ಸಲ ತಿಂದಿದ್ದು, ನನಗಂತೂ ತುಂಬಾ ಇಷ್ಟ ಆಯಿತು. ಏಕೆಂದರೆ ನಾನು ಸ್ವಲ್ಪ ಇದನ್ನೆಲ್ಲ ಕಮ್ಮಿನೇ ಹಾಕಿದ್ದೆ. ಕಾಯಿ ಹಾಲಲ್ಲಿ ಬೆಲ್ಲ ಕಮ್ಮಿ ಇದ್ದರೆ 1-2 ತುತ್ತು ಎಕ್ಸ್ಟ್ರಾನೇ ತಿನ್ಬೋದು. ನಮಗೇನಾದರೂ ಜಾಸ್ತಿ ನಾವು ಬೆಲ್ಲ ಸಿಹಿ ಜಾಸ್ತಿ ಮಾಡ್ಕೊಂಬಿಟ್ರೆ ಮಕ್ಕೊಡ್ದಂಗೆ ಆಗುತ್ತೆ ಅಂತಾರಲ್ಲ, ಹಂಗಾಗ್ಬಿಡುತ್ತೆ. ನೀವು ಕಮ್ಮಿನೇ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ಈ ಥರ ಕಾಯಿ ಹಾಲು ಕೂಡ ರೆಡಿ ಆಗಿದೆ. ಇವಾಗ ನಾವು ಬ್ಯಾಟಿಂಗ್ ಮಾಡೋ ಟೈಮು ಮಕ್ಳಿಗೆ ಹಾಕ್ಕೊಡ್ತೀನಿ ಫಸ್ಟು. ತುಂಬಾ ಚೆನ್ನಾಗಿತ್ತು. ಈ ರೆಸಿಪಿ ಏನು ಅನಿಸ್ತು ಅಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ನೀವು ಒಂದ್ಸಲಿ ಹಬ್ಬದಲ್ಲಿ ಟ್ರೈ ಮಾಡಿ ನೋಡಿ. ಮಕ್ಕಳಿರೋ ಮನೆಗೆ ಎಲ್ಲ ಒಂದು ಹಬ್ಬಗಳನ್ನೂ ಮಾಡಬೇಕು, ಎಲ್ಲ ಒಂದು ಅಡುಗೆಗಳನ್ನೂ ಮಾಡಬೇಕು, ಅವ್ರಿಗೂ ಪರಿಚಯ ಮಾಡಿಸ್ಬೇಕು. ನೋಡಿ ಬೆಳೆಯೋವಂಥ ಏಜಲ್ಲಿ ಒಳ್ಳೆಯ ಒಂದು ಆಹಾರಗಳನ್ನ ಅವ್ರಿಗೆ ಕೊಡ್ತಾ ಬಂದರೆ ಅವರು ಆರೋಗ್ಯವಾಗಿರ್ತಾರೆ. ಮುಂದಕ್ಕೆ ನಮ್ಮನ್ನು ಕೂಡ ಯಾವುದೇ ರೀತಿ ಬ್ಲೇಮ್ ಮಾಡಲ್ಲ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.